ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಮನುಷ್ಯ ಹೇಗೆ ಸುಮ್ಮನಿದ್ದಾನೆ? ನಾಳೆ ನಡೆಯೋ ಎಲ್ಲ ವಿಷಯನೂ ಗೊತ್ತಿದ್ದು ಏನು ಮಾಡ್ತಿಲ್ಲ ಅಂದರೆ ನನಗೆ ಯಾಕೋ ಆಶ್ಚರ್ಯ ಆಗ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಭಯ ಆಗ್ತಿದೆ. ಅದಕ್ಕೆ ಕಲ್ಲು ಹಾಕುವಂಥ ಏನಾದರೂ ಯೋಚನೆ ಮಾಡೇ ಇರ್ತಾನೆ ಈ ಮನುಷ್ಯ. ಮಾಡೋದನ್ನೆಲ್ಲ ಮಾಡಿ ನಿರಂಬಳವಾಗಿ ಮಲಗಿಬಿಟ್ಟಿದ್ದಾನೆ. ಬಿರುಗಾಳಿಗೆ ಮುಂಚೆ ಸ್ತಬ್ಧವಾಗಿರೋ ಹಾಗೆ ಅಲ್ಲ ತಾನೆ. ದೇವ್ರೆ, ಏನಾದರೂ ಆಗಲಿ, ನಾವು ಅಂದ್ಕೊಂಡಿರೋ ಹಾಗೆ ಎಲ್ಲ ನಡೆದುಬಿಟ್ರೆ ಸಾಕು. ಈ ಮನುಷ್ಯ ಎಂಥ ಕೆಟ್ಟ ಹುಳ ಅನ್ನೋದು ನನಗೆ ಗೊತ್ತು. ರಾಕ್ಷಸ ಇವನು. ಬರೀ ನಡವಳಿಕೆಯಲ್ಲಿ ಮಾತ್ರ ಅಲ್ಲ, ಮಾಡೋ ಕೆಲಸಗಳು ಅಂಥದ್ದೇ. ಒಳ್ಳೆ ಪೌರಾಣಿಕ ನಾಟಕದ ಹಿರಣ್ಯಕಶಿಪು ಆಡ್ದಂಗೆ ಆಡ್ತಾನೆ. ಅದನ್ನೆಲ್ಲ ಮಾಡದೆ ಇವಾಗ ಯಾಕೆ ಹಿಂಗೆ ಮಲಗಿದ್ದಾನೆ? ನಿಜವಾಗ್ಲೂ ಇಷ್ಟು ನಿಶ್ಚಿಂತೆಯಾಗಿ ಮಲಗೋಕೆ ಸಾಧ್ಯನಾ? ಯಾವ ಚಿಂತೆ ಕಾಡ್ತಾ ಇದೆ ನಿಮಗೆ? ನಿನ್ನ ಮಗ ಕರ್ಣನಿಗೆ ಏನೂ ಮಾಡೋದಿಲ್ಲ ಬಿಡು. ಅದು ಬಿಟ್ಟು ಮಿಕ್ಕವರಿಗೆ ಏನಾದರೂ ನಿಂಗೇನು ಬಿಡು. ದಯವಿಟ್ಟು ಮಲಕೊಳ್ಳಿ. ನೀವೀಗ ನಿದ್ದೆ ಇಲ್ಲದೆ ಕೊರಗೋದನ್ನು ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ. ನೀವು ಮಲಗಿ, ನನಗೂ ಮಲಗೋದಕ್ಕೆ ಬಿಡಿ. ನಾಳೆ ಅದೇನಾಗಬೇಕಾಗುತ್ತೋ ಆಗುತ್ತೆ. ನೀವು ಅಂದ್ಕೊಂಡಂಗೆ ಆಗುತ್ತೋ, ನಾನು ಅಂದ್ಕೊಂಡಂಗೆ ಆಗುತ್ತೋ ಅದನ್ನು ದೇವರಿಗೆ ಬಿಟ್ಬಿಟ್ಬಿಡಿ. ನನಗಂತೂ ನಿದ್ರಾದೇವಿ ಆವರಿಸ್ಕೋತಾ ಇದ್ದಾಳೆ. ನಾನು ಮಲ್ಕೊಂಡ ಮೇಲೆ ನಿಮ್ಮ ಕಡೆ ಕಳಿಸ್ತೀನಿ. ಸಾಧ್ಯವಾದರೆ ಒಳ್ಳೆ ನಿದ್ದೆ ಮಾಡಿ. ಗುಡ್ ನೈಟ್. ಯಾರಿದ್ದೀರಿ ಸ್ಪಾಟಲ್ಲಿ? ನಾವೇ ಸರ್, ಇಲ್ಲಿ ಇದ್ದಿತ್ತು. ಗಾಡಿ ಎಲ್ಲಿಂದ ಬಂತು ಸರ್? ಗಾಡಿ ಈ ಕಡೆಯಿಂದ ಬಂತು. ತಿರುಗಿ ನೋಡೋ ಅಷ್ಟರಲ್ಲಿ ಗುದ್ಕೊಂಡು ಹೋಗ್ಬಿಟ್ಟ ಸರ್. ನಂಬರ್ ನೋಟ್ ಮಾಡೋಣ ಅಂದ್ರೆ ಫಾಸ್ಟಾಗಿ ಹೋಗ್ಬಿಟ್ಟ ಸರ್. ಹಿಂಗೆ ಸರ್ ಹೋಯ್ತು. ಸರ್, ಇದೆಲ್ಲ ಯಾಕೆ ಹೀಗಾಗ್ತಿದೆ? ಏನಿರ್ಬೋದು? ಗೊತ್ತಿಲ್ಲ, ಬಟ್ ನೀವು ಇಲ್ಲಿ ಸರ್, ಅದು ನೀವು ನನಗೆ ಅಂತ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ತರಕ್ ಹೋದ್ರಲ್ಲ, ಹೇಗೆ ಗೊತ್ತಾಗುತ್ತೋ ಏನು ಅಂತ ನಿಮ್ ಹಿಂದೆನೆ ಕದ್ದು ಮುಚ್ಚಿ ಬಂದು ಇಲ್ಲೇ ಬಚ್ಚಿಟ್ಕೊಂಡು ನಿಮ್ ವಿಡಿಯೋ ಮಾಡ್ತಿದ್ದೆ ಸರ್. ನಿಮ್ಮಲ್ಲಿ ಯಾವ ಐಸ್ ಕ್ರೀಮ್ ಸ್ಪೆಷಲ್ ಇದೆ? ಇಲ್ಲೆಲ್ಲ ಸ್ಪೆಷಲ್ ಸರ್. ನಿಮ್ಗೆ ಯಾವ್ದು ಬೇಕು? ರಾಸ್ಬೆರಿ ಇದೆಯಾ? ಇದೆ ಸರ್. ನಿಮ್ಗೆ ಇಷ್ಟನಾ? ರಾಸ್ಬೆರಿ ಹುಳಿ ಇರುತ್ತಲ್ವಾ, ನನಗೆ ಸ್ವೀಟ್ ತಗೋಬೇಕು. ಸ್ವೀಟ್ ಹುಡುಗಿ ಬೇರೆ. ಒಂದು ಕೆಲಸ ಮಾಡಿ, ಫ್ರೂಟ್ ಐಸ್ ಕ್ರೀಮ್ ಪಾರ್ಸಲ್ ಮಾಡಿ, ಆಮೇಲೆ ತಗೋತೀನಿ. ಶುಗರ್ಲೆಸ್ ಪ್ಲೀಸ್. ನಿಮ್ಮ ಗರ್ಲ್ಫ್ರೆಂಡಿಗೆ ಸರ್? ಇಲ್ಲ, ಇದವ್ರ ಅಕ್ಕನಿಗೆ. ನಮ್ಮ ಹುಡುಗಿಗೆ ಇನ್ನೂ ಸೆಲೆಕ್ಟೇ ಮಾಡಿಲ್ಲ, ಸೆಲೆಕ್ಟ್ ಮಾಡ್ತಿದ್ದೀನಿ. ಸಾರಿ ಸರ್, ನಾನು ಚಿಕ್ಕ ಮಗು ಥರ ಆಡ್ಬಿಟ್ಟೆ ಅಲ್ವಾ? ಸಾರಿ ಯಾಕೆ ಕೇಳ್ತಿದ್ದೀರಾ? ಥ್ಯಾಂಕ್ಸ್ ಹೇಳ್ಬೇಕು ನಾನು. ನೀವಾಗ ಬಂದಿದ್ದಕ್ಕೆ ನಿಮ್ಗೇನೂ ಆಗಿಲ್ಲ. ಇಲ್ಲ ಅಂದಿದ್ರೆ ದೇವ್ರು ಯಾವಾಗ ಯಾವ ರೂಪದಲ್ಲಿ ಬಂದು ಕಾಪಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ.
ಇವತ್ತು ನಿಮ್ಮನ್ನ ನೀವೇ ಕಾಪಾಡ್ಕೊಳ್ಳೋ ಹಾಗೆ ಮಾಡ್ಬಿಟ್ಟ ನಿಧಿ. ಇನ್ನು ಸುಮ್ಮನಿರೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಪ್ರೀತಿನ ಹೇಳ್ಕೊಳ್ಳೇಬೇಕು ನಿಧಿ. ರೀ ಅದು ಸ್ವಲ್ಪ ದಪ್ಪ ಆಯ್ತು, ಅದನ್ನ ಸ್ವಲ್ಪ ಥಿನ್ ಮಾಡಿಲ್ಲ ಇಲ್ಲಿ. ಹಾ ಸರ್, ನಂಗೆ ಒಳ್ಳೆ ಎಕ್ಸಾಮ್ ಅಲ್ಲಿ ಕೂತಿರೋ ತರ ಫೀಲ್ ಆಗ್ತಿದೆ. ಫುಲ್ ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ ನೀವು. ಒಂದ್ ಕೆಲ್ಸ ಮಾಡೆ, ಕೋನ್ನ ಕಣ್ಣಂಗೆ ಕೊಡು. ಕಣ ನೀವೇ ಮೆಹಂದಿ ಹಾಕಿ. ಇಲ್ಲ, ಅವ್ರು ಕರೆಕ್ಟಾಗಿ ಹಾಕ್ತಿದ್ದಾರೆ, ಸ್ವಲ್ಪ ಅಷ್ಟೇ ಮಾಡಿದ್ದೀನಿ. ಅಯ್ಯೋ ಇಲ್ಲ ಕರ್ಣ, ಕೊಡೆ, ತಗೊಳ್ಳಿ. ನೀವೇ ಹಾಕಿ. ಇವಳಿಗೆ ಬರಲ್ಲ, ಸುಮ್ಮನೆ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ಇಲ್ಲಿ ನೋಡಿ, ಎದ್ದೇಳು ನೀನು, ಇದೇಳು ಬೇಗ. ಬನ್ನಿ ಕರ್ಣ. ಅರೆ ತೇಜಸ್, ಇಲ್ಲೋಡು ನಿನ್ನ ಹೆಸರು. ಯಾಕೋ ಐಸ್ ಕ್ರೀಮ್ ತಿನ್ಬೇಕನ್ಸ್ತಿದ್ಯಲ್ಲ? ಅಕ್ಕ, ಇನ್ನೇನ್ ಸಂಜೆ ಆಯ್ತಾ ಬಂತು ಕಣೆ. ನೀನಂದ್ರೆ ಐಸ್ ಕ್ರೀಮ್ ತಿಂದ್ರೆ ಕೋಲ್ಡ್ ಆಗತ್ತಾ? ಬೇಡ. ನಂಗೆ ಬೇಕು ಅಂದ್ರೆ ಬೇಕು ಅಷ್ಟೆ. ನಿತ್ಯ, ಐಸ್ ಕ್ರೀಮ್ನ ಇಲ್ಲೂ ಕೇಳಿದೆ, ಇಲ್ವಂತೆ. ತುಂಬ ದೂರ ಹೋಗ್ಬೇಕಾಗುತ್ತೆ. ಇದೇನು ಬೆಂಗಳೂರಾ? ಸುಮ್ಮನಿರು. ಅದಕ್ಕೇನಂತೆ, ಎಷ್ಟೇ ದೂರ ಇದ್ರು ಕರ್ಣ ಸರ್ ತರ್ತಾರೆ ಬಿಡಿ.